ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಪೈನಾಪಲ್ ಕೇಸರಿ ಬಾತ್. ಅದು ಬೆಲ್ಲದಿಂದ ಮಾಡಿರೋದು. ಸಕ್ಕರೆಗಿಂತ ಸಖತ್ ಟೇಸ್ಟಿಯಾಗಿರುತ್ತೆ. ಮೊದಲು ಬೆಲ್ಲ ಕರಗಿಸಬೇಕು. ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1 ಕಪ್ ರವೆಗೆ 1 ಕಪ್ ಬೆಲ್ಲ ತಗೊಂಡಿದ್ದೀನಿ. 2.5 ಕಪ್ ನೀರು ಹಾಕಿ ಬೆಲ್ಲ ಕರಗಿಸಿ ಒಂದು ಕುದಿ ಬರಿಸ್ತೀನಿ. ನೋಡಿ, ಬೆಲ್ಲ ಕರಗಿದೆ, ಕುದಿ ಬರ್ತಾ ಉಂಟು. ಇದನ್ನು ಒಂದು ಬೌಲಿಗೆ ಗಾಳಿಸಿ ಇಡ್ತೀನಿ. ಮೊದಲು ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆದಾಗ ಇದಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪ, ಹಾಗೆಯೇ 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ. ಇದು ಬಿಸಿ ಆದಾಗ ಅರ್ಧ ಭಾಗದಷ್ಟು ಅಂದರೆ 3 ಟೇಬಲ್ ಸ್ಪೂನ್ ಒಂದು ಬೌಲಲ್ಲಿ ತೆಗೆದಿಡ್ತೀನಿ. ಇವಾಗ ಇದಕ್ಕೆ 20 ಗೋಡಂಬಿ, ಒಂದು 4 ಲವಂಗ ಮತ್ತು ಒಂದು 20 ದ್ರಾಕ್ಷಿಯನ್ನು ಹಾಕಿ ದ್ರಾಕ್ಷಿ ಉಬ್ಬುವ ತನಕ ಫ್ರೈ ಮಾಡ್ತೀನಿ. ನೋಡಿ, ದ್ರಾಕ್ಷಿ ಉಬ್ಬಿ ಬರ್ತಾ ಉಂಟು. ಇವಾಗ ಇದಕ್ಕೆ 1 ಕಪ್ ರವೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ರವೆ ಮೀಡಿಯಮು ಆಗುತ್ತೆ, ಚಿರೋಟಿ ರವೆನೂ ಆಗುತ್ತೆ. 5 ನಿಮಿಷ ಆಗುವಾಗ ರವೆ ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಇದಕ್ಕೆ ಕಟ್ ಮಾಡಿಟ್ಟ 1 ಕಪ್ ಪೈನಾಪಲ್ ಪೀಸನ್ನು ಹಾಕಿ ರವೆ ಜೊತೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ತೀನಿ. ಇವಾಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಇವಾಗ ಮೊದಲೇ ಕರಗಿಸಿ ಶೋಧಿಸಿ ಗಾಳಿಸಿ ಇಟ್ಟ ಬೆಲ್ಲದ ನೀರನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಗ್ಯಾಸ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಒಂದು 2 ನಿಮಿಷ. ಇವಾಗ ಇದಕ್ಕೆ ಮೊದಲೇ ತೆಗೆದಿಟ್ಟ 3 ಸ್ಪೂನ್ ತುಪ್ಪದಲ್ಲಿ 2 ಸ್ಪೂನ್ ತುಪ್ಪ ಎಣ್ಣೆ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೇಸರಿ ದಳವನ್ನು ಮೊದಲೇ ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿಟ್ಟಿದ್ದೆ. ಇದನ್ನು ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 2 ಸೆಕೆಂಡ್ ಇಡ್ತೀನಿ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಉಳಿದ 1 ಸ್ಪೂನ್ ತುಪ್ಪ ಎಣ್ಣೆ ಮಿಶ್ರಣ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ನಮ್ಮ ರುಚಿಯಾದ ಬೆಲ್ಲದ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ಅಲ್ವಾ? ರುಚಿ ಕೂಡ ಸೂಪರ್ ಆಗಿದೆ. ನೀವು ಕೂಡ ಈ ರೀತಿ ಬೆಲ್ಲದ ಕೇಸರಿ ಬಾತ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.